ಸ್ನೇಹಿತರೆ, ಬಡವರ ಬಂಧು ಶಿಕ್ಷಣ ತಜ್ಞ ಎಂದೇ ಖ್ಯಾತಿ ಗಳಿಸಿರುವಂತ ಖಾನ್ ಸರ್ ಮೇಲೆ ಒಂದಾದ ಮೇಲೆ ಒಂದರಂತೆ ದೂರು ದಾಖಲಾಗ್ತಾ ಇದೆ. ಈಗ ಒಂದು ಶಿಕ್ಷಣದ ಮಾಫಿಯಾ ಮತ್ತು ಸರ್ಕಾರದ ಕೆಂಗಣ್ಣಿಗೆ ಈಗ ಖಾನ್ ಸರ್ ಬಲಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಅವರ ಇನ್ಸ್ಟಿಟ್ಯೂಟ್ ಮೇಲೆ ಗುಂಡಿನ ದಾಳಿ ಆಯಿತು. ಅದರ ಬೆನ್ನಲ್ಲೇನೆ ವಿದ್ಯಾರ್ಥಿಗಳು ತೀವ್ರವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡ್ರು, ಖಾನ್ ಸರ್ ಪರ ನಿಂತ್ಕೊಂಡ್ರು. ಆದ್ರೆ ಇದೆಲ್ಲದರ ಬೆಳವಣಿಗೆಯ ಜೊತೆನಲ್ಲೇ ಈಗ ಅವರ ಮೇಲೆ ಸರ್ಕಾರಿ ಬೆಂಬಲಿತ ಗೋಧಿ ಮೀಡಿಯಾ ಮತ್ತು ಶಿಕ್ಷಣ ಮಾಫಿಯಾದ ಗೂಂಡಾಗಳು ತಿರುಗಿ ಬಿದ್ದಿದ್ದಾರೆ. ಏನೇನು ಘಟನೆಗಳು ನಡೆದಿದೆ, ಯಾಕೆ ಹೀಗಾಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಖಾನ್ ಸರ್ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಹೆಸರು. ದೇಶದಾದ್ಯಂತ ಅವರ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ. ಅವರನ್ನ ಅಪಾರವಾಗಿ ಪ್ರೀತಿಸುವಂತ ಯುವ ಜನತೆ ಇದೆ. ಇದಕ್ಕೆ ಕಾರಣ ಇಲ್ಲದೆ ಇಲ್ಲ. ಖಾನ್ ಸರ್ ಬಡವರ ಮಕ್ಕಳು, ಗ್ರಾಮೀಣ ಪ್ರದೇಶದಿಂದ ಬಂದಂತ ಮಕ್ಕಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು, ಮತ್ತೆ ಉನ್ನತ ಹುದ್ದೆಗಳಿಗೆ, ಸರ್ಕಾರಿ ಹುದ್ದೆಗಳಿಗೆ ಹೋಗ್ಬೇಕು ಅನ್ನೋ ಆಶಯದಿಂದ ಅತ್ಯಂತ ಕಡಿಮೆ ಫೀಸ್ ಅನ್ನ ತಗೊಂಡು ಈ ಮಕ್ಕಳಿಗೆ ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ಇರುವಂತಹ ತಮ್ಮ ಖಾನ್ ಗ್ಲೋಬಲ್ ಅಕಾಡೆಮಿ ಮೂಲಕ ಅವರು ಏನ್ ಕ್ಲಾಸ್ಗಳನ್ನ ಮಾಡ್ತಾರೆ, ಪಾಠವನ್ನ ಹೇಳ್ತಾರೆ. ಅಷ್ಟೇ ಅಲ್ಲ, ಯೂಟ್ಯೂಬ್ ಮೂಲಕ ಕೂಡ ದೇಶದಾದ್ಯಂತ ವಿದ್ಯಾರ್ಥಿಗಳಿಗೆ ಪಾಠ ಸಿಗೋ ಹಾಗೆ ಮಾಡಿದ್ದಾರೆ. ಅದು ಕೇವಲ 2,000 ರೂಪಾಯಿ, 5,000 ರೂಪಾಯಿ, 6,000 ರೂಪಾಯಿಗೆ ಅವರು ಎಲ್ಲ ವಿಷಯಗಳ ಬಗ್ಗೆ ಪಾಠವನ್ನ ಮಕ್ಕಳು ಕಲ್ತ್ಕೊಳ್ಬಹುದು ಅಂತ ಒಂದು ಅವಕಾಶವನ್ನ ಕಲ್ಪಿಸಿದ್ದಾರೆ. ಈ ರೀತಿ ಜನಪ್ರಿಯತೆಯನ್ನು ಗಳಿಸಿದಂತ ಖಾನ್ ಸರ್ ಬಗ್ಗೆ ದೇಶದಾದ್ಯಂತ ಎಲ್ಲರಿಗೂ ಅಪಾರವಾದ ಗೌರವ ಕೂಡ ಇತ್ತು. ಇದನ್ನ ಹಲವು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ರು. ಅದರಲ್ಲೂ ಕೂಡ ಕೊರೋನಾ ಸಂದರ್ಭದಲ್ಲಿ ಇವರು ಶುರು ಮಾಡಿದಂತ ಮೊಟ್ಟ ಮೊದಲ ಬಾರಿಗೆ ಶುರು ಮಾಡಿದ್ದು ಖಾನ್ ಸರ್ ಯೂಟ್ಯೂಬ್ ಒಂದು ಪಾಠವನ್ನ ಶುರು ಮಾಡಿದ್ರು. ಅದು ಎಲ್ಲರಿಗೆ ಮಾದರಿ ಆಯ್ತು. ದೇಶದಾದ್ಯಂತ ಹಲವರು ಕೂಡ ಅದನ್ನ ಪ್ರಾರಂಭ ಮಾಡಿದ್ರು. ಹೀಗೆ ಜನಪ್ರಿಯತೆಯನ್ನ ಗಳಿಸ್ತಾ ಇರುವಾಗ ಜೊತೆನಲ್ಲೇನೆ ಅವರು ಯುವ ಜನತೆಯನ್ನ, ಮಕ್ಕಳಿಗೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಬಗ್ಗೆ ಕೂಡ ಅರಿವನ್ನ ಮೂಡಿಸ್ತಾ ಬಂದಿದ್ದಾರೆ. ಮತ್ತೆ ಒಂದು ಕೇಂದ್ರ ಸರ್ಕಾರದ ಆಡಳಿತ ಇರ್ಬೋದು, ಅಥವಾ ನೀತಿ ಇರ್ಬೋದು, ಅಥವಾ ಆಡಳಿತದ ವೈಫಲ್ಯ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಯಾವುದೇ ಹೊಸ ಯೋಚನೆ ಇರ್ಬೋದು, ಎಲ್ಲವನ್ನು ಕೂಡ ಅವರು ಮಕ್ಕಳಿಗೆ ಸರಳವಾಗಿ ವಿವರಿಸ್ತಾ ಬಂದಿದ್ದಾರೆ. ಮತ್ತೆ ಅವರು ಟಾಂಗ್ ಕೊಡೋದ್ರಲ್ಲಿ, ಅಂದ್ರೆ ಯಾರಾದ್ರೂ ಒಂದು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂದ್ರೆ ಅವರ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆಯೋದ್ರಲ್ಲಿ ಅವರು ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಸಹಜವಾಗಿನೇ ಅವರು ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ರು ಅಂತಾನೆ ಹೇಳ್ಬೋದು. ಈಗ ಅವರ ಮೇಲೆ ಹಲವಾರು ದೂರುಗಳನ್ನ ದಾಖಲಿಸುವ ಮೂಲಕ ಅವರ ಮೇಲೆ ಕ್ರಮ ಜರುಗಿಸ್ತಿರೋ ವಿಚಾರವಾಗಿ ದೇಶದಾದ್ಯಂತ ಚರ್ಚೆ ಶುರುವಾಗಿದೆ. ಇದು ಪ್ರಾರಂಭ ಆಗಿದ್ದು ಎಲ್ಲಿಂದ ಅಂತ, ಮೊದಲಿಗೆ ಆಜ್ ತಕ್ ಟಿವಿಯ ಆಂಕರ್ ಅಂಜನಾ ಕಶ್ಯಪ್ ಎನ್ನುವರು ಯೂಟ್ಯೂಬರ್ಸ್ ಬಗ್ಗೆ ಹಗುರವಾಗಿ ಟಿವಿ ಚಾನೆಲ್ ನಲ್ಲಿ ಮಾತಾಡಿಸ್ತಾರೆ. ಅಂದ್ರೆ ಯೂಟ್ಯೂಬ್ ಚಾನೆಲ್ನ ಶಿಕ್ಷಕರು ತಮ್ಮನ್ನ ತಾವೇ ಸ್ಟಾರ್ ಅನ್ಕೊಂಡ್ಬಿಟ್ಟಿದ್ದಾರೆ, ಇವರೆಲ್ಲ ಮೋಸಗಾರರು, ವಿದ್ಯಾರ್ಥಿಗಳನ್ನ ಲೂಟಿ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳನ್ನ ಅವರು ಆಡ್ತಾರೆ. यूट्यूब वाले स्टार टीचर्स जिनको कुछ जानना ना कौड़ी, कभी ब्लैक बोर्ड लेकर कुछ एक्सप्लेनर बनाते हैं, खाली व्यूज बटोरते हैं. ಇದು ದೇಶದಾದ್ಯಂತ ಯೂಟ್ಯೂಬ್ ಮೂಲಕ ಪಾಠ ಮಾಡ್ತಿರುವಂತ ಎಲ್ಲ ಶಿಕ್ಷಕರನ್ನ ಕೆಣಕತ್ತೆ. ದೇಶದಾದ್ಯಂತ ಪ್ರತಿಭಟನೆ ಶುರುವಾಗುತ್ತೆ. ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಮಾಡ್ತಾರೆ, ರಸ್ತೆಗಿಳಿತಾರೆ, ಟಿವಿ ಚಾನೆಲ್ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಯೂಟ್ಯೂಬ್ ನಲ್ಲಿ ಕೂಡ ಕಶ್ಯಪ್ ಅವರಿಗೆ ಸರಿಯಾದ ಉತ್ತರವನ್ನ ತಿರುಗಿಸಿ ಕೊಡ್ತಾರೆ. ಅದೇ ರೀತಿ ಖಾನ್ ಸರ್ ಅವರು ಕೂಡ ಅಂಜನಾ ಕಶ್ಯಪ್ ಅವರ ಬಗ್ಗೆ ತಮ್ಮ ಚಾನೆಲ್ ನಲ್ಲಿ, ತಮ್ಮ ಯೂಟ್ಯೂಬ್ ನಲ್ಲಿ ಅವರು ಹೇಳಿಕೆನ ಹೇಳ್ತಾರೆ. ಇದಾದ ನಂತರ ಪಾಟ್ನಾದಲ್ಲಿರುವ ಖಾನ್ ಸರ್ ಅವರ ಖಾನ್ ಗ್ಲೋಬಲ್ ಅಕಾಡೆಮಿ ಮೇಲೆ ಕೆಲವು ಗೂಂಡಾಗಳು ಬಂದು ಗುಂಡಿನ ದಾಳಿಯನ್ನ ಮಾಡ್ತಾರೆ. ಮತ್ತೆ ಅಲ್ಲಿ ವಿದ್ಯಾರ್ಥಿಯೊಬ್ಬನ್ನ ಹಿಡ್ಕೊಂಡು ಹೊಡೆಯೋದಿಕ್ಕೆ ಶುರು ಮಾಡ್ತಾರೆ. ಸುಮಾರು 15ರಿಂದ 20 ಜನರು ದಾಳಿಯನ್ನ ಮಾಡಿದ್ದನ್ನ ನೋಡಿದಾಗ ಖಾನ್ ಸರ್ ಗಾಬರಿ ಆಗ್ತಾರೆ. ಅಲ್ಲಿ ವಿದ್ಯಾರ್ಥಿಗಳ ಗುಂಪು ಕೂಡ ಸೇರುತ್ತೆ, ದೊಡ್ಡ ಗಲಾಟೆ ಆಗುತ್ತೆ ಅಂತ ಸೂಚನೆ ಸಿಕ್ಕ ತಕ್ಷಣನೇ ಖಾನ್ ಸರ್ ತಮ್ಮ ಸೆಕ್ಯೂರಿಟಿ ಗಾರ್ಡ್ಗೆ ಗುಂಡು ಹಾರಿಸೋದಕ್ಕೆ ಹೇಳ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಗಾಳಿಯಲ್ಲಿ ಗುಂಡನ್ನ ಹಾರಿಸ್ತಾರೆ. ಇದಾದ ನಂತರ ಖಾನ್ ಸರ್ ಅವರ ಇನ್ಸ್ಟಿಟ್ಯೂಟ್ ಮೇಲೆ, ಅಕಾಡೆಮಿ ಮೇಲೆ ಕೆಲವು ಗೂಂಡಾಗಳು ಗುಂಡಿನ ದಾಳಿ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಒಬ್ಬ ವಿದ್ಯಾರ್ಥಿಯನ್ನ ಹಿಡ್ಕೊಂಡು ಈ ಗುಂಡಾಗಳು 15ರಿಂದ 20 ಮಂದಿ ಅಟ್ಯಾಕ್ ಮಾಡ್ತಾರೆ, ಹೊಡಿತಾರೆ ಆ ವಿದ್ಯಾರ್ಥಿಗೆ. ಅಲ್ಲಿ ವಿದ್ಯಾರ್ಥಿಗಳು ಸೇರ್ತಾರೆ, ಗುಂಪು ಸೇರುತ್ತೆ. ಈ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಗೋದನ್ನ ಗಮನಿಸಿದಂತ ಖಾನ್ ಸರ್ ಅವರು ತಮ್ಮ ಸೆಕ್ಯೂರಿಟಿ ಗಾರ್ಡ್ಗೆ ಏನ್ ಎಚ್ಚರಿಕೆ ವಹಿಸೋದಕ್ಕೆ ಹೇಳ್ತಾರೆ, ಆ ವಿದ್ಯಾರ್ಥಿಯನ್ನು ರಕ್ಷಿಸೋದಕ್ಕೆ ಹೇಳ್ತಾರೆ. ಆ ಸೆಕ್ಯೂರಿಟಿ ಗಾರ್ಡ್ ಗಾಳಿಯಲ್ಲಿ 2 ಗುಂಡು ಹಾರಿಸ್ತಾರೆ.
ಇದಾದ ನಂತರ ಎಲ್ಲವೂ ಶಾಂತ ಆಗುತ್ತೆ, ಪೊಲೀಸರಲ್ಲಿ ದೂರು ದಾಖಲಾಗುತ್ತೆ. ಆದ್ರೆ ಅಲ್ಲಿ ಪಿಕ್ಚರೇ ಬದಲಾಗೋದು ಹೇಗೆ ಅಂತಂದ್ರೆ, ಖಾನ್ ಸರ್ ಮೇಲೆ ದೂರು ದಾಖಲಾಗುತ್ತೆ. ಅವರ ಅಕಾಡೆಮಿಗೆ ಪೊಲೀಸರು ಬರ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ, ಬಂದೂಕನ್ನ ವಶಪಡಿಸ್ಕೊಳ್ತಾರೆ. ಖಾನ್ ಸರ್ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ, FIR ಆಗುತ್ತೆ. ಅವ್ರು ಹೇಳುವ ಕಾರಣ ಏನು ಅಂತಂದ್ರೆ, ಸಶಸ್ತ್ರ ಕಾಯ್ದೆ ಅಡಿ ಈ ದೂರನ್ನ ದಾಖಲಿಸ್ಕೊಂಡಿದೀವಿ, ಇವರು ಗುಂಡನ್ನ ಹಾರಿಸಿದ್ದಾರೆ, ಅದು ಸರಿ ಅಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಹೇಳ್ತಾ ಇದ್ದಾರೆ. ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ನ ಇಟ್ಕೊಂಡಿರದೆ ಅವರು ಇಂಥ ಸಂದರ್ಭ ಬಂದಾಗ ರಕ್ಷಣೆಗಾಗಿ, ಮತ್ತೆ ಅವ್ರ ಹತ್ರ ಲೈಸೆನ್ಸ್ ತಗೊಂಡು ಇಟ್ಕೊಂಡಿರುವಂತ ಬಂದೂಕ್ ಇರುತ್ತೆ, ಸೆಕ್ಯೂರಿಟಿ ಗಾರ್ಡ್ಗೆ ಲೈಸೆನ್ಸ್ ಇರುತ್ತೆ. ಹೀಗಿದ್ದಾಗ ಆ ಅಪಾಯದ ಸಂಭವಿಸ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಗುಂಡನ್ನ ಹಾರಿಸದೆ ಆ ಬಂದೂಕಿಗೆ ಏನು ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡ್ಬೇಕಿತ್ತ ಅಂತ ಇವತ್ತು ಅವರ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲೂ ಅರ್ಥ ಇದೆ. ಇದಾದ ನಂತರ ಪೊಲೀಸರು ಅವರನ್ನ ವಿಚಾರಣೆಗಾಗಿ ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಖಾನ್ ಸರ್ ಅಲ್ಲಿಂದ ಬಂದ ನಂತರ ಅವರ ಮೇಲೆ ಈಗ ಇನ್ನೊಂದು ದೂರು ಕೂಡ ದಾಖಲಾಗುತ್ತೆ. ಅಷ್ಟೇ ಅಲ್ಲ, ಅಂಜನಾ ಕಶ್ಯಪ್ ಅವರು ಈಗ ನನ್ನ ಬಗ್ಗೆ ಮತ್ತೆ ನನ್ನ ಮಕ್ಕಳ ಬಗ್ಗೆ ಏನು ಖಾನ್ ಸರ್ ಮಾತಾಡಿದರೆ ಅದು ತುಂಬಾ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಅಪಾಯಕಾರಿಯಾದ್ದು. ಇಷ್ಟೆಲ್ಲ ಆದ್ಮೇಲೆ ಕಳೆದ 2 ದಿನಗಳಲ್ಲಿ ಒಂದು ಫೈರ್ ಸೇಫ್ಟಿ ಇಲ್ಲ ಅಂತ ಇಲಾಖೆಯವರು ಬಂದು ನಿಮ್ಮ ಅಕಾಡೆಮಿಯನ್ನ ನಾವು ಸೀಸ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಹೊಸ ಕಟ್ಟಡದಲ್ಲಿ ಇವರೇನು ಪಾಠ ಮಾಡ್ತಾ ಇದ್ರು, ಆ ಕಟ್ಟಡದಲ್ಲಿ ಸೂಕ್ತವಾದಂತ ಒಂದು ಫೈರ್ ಪಂಪ್ಗಳು ಇರಬೇಕಾದಷ್ಟು ಸಂಖ್ಯೆನಲ್ಲಿ ಇಲ್ಲ, ಮತ್ತೆ ಅದಕ್ಕೆ ಫೈರ್ ಅಲಾರಾಮ್ ಇಲ್ಲ, ಮತ್ತೆ ನೀರು ಏನಿರ್ಬೇಕಿತ್ತು, ಎಷ್ಟು ಸಂಗ್ರಹಿಸಿ ಇಡಬೇಕಾಗಿತ್ತು ನೀರು ಅಷ್ಟು ಸಂಗ್ರಹಿಸಿ ಇಟ್ಟಿಲ್ಲ. ಈ ಕಾರಣಗಳನ್ನ ಕೊಟ್ಟು ಈಗ ಅವರ ಅಕಾಡೆಮಿನ ಸೀಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಮಾಡೋದಕ್ಕೋಸ್ಕರ, ಖಾನ್ ಅವರ ಮೇಲೆ ದೂರನ್ನ ದಾಖಲಿಸೋದಕ್ಕೋಸ್ಕರ ಕಳೆದ 2 ದಿನಗಳಲ್ಲಿ ಸುಮಾರು 60-70 ಹಾಸ್ಪಿಟಲ್ಸ್ಗಳಿರ್ಬೋದು, ಬೇರೆ ಬೇರೆ ದೊಡ್ಡ ಹೋಟೆಲ್ಗಳಿರ್ಬೋದು, ಇವುಗಳ ಮೇಲೆ ಫೈರ್ ಸೇಫ್ಟಿಯ ವಿಚಾರಣೆ ತನಿಖೆಯನ್ನ ಕೂಡ ಈ ಇಲಾಖೆ ಮಾಡ್ತಾ ಇದೆ. ಖಾನ್ ಸರ್ ಅವರ ಲಾಯರ್ ಈಗ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೆಲ್ಲ ಆಗಿದ್ದು ಯಾಕೆ, ಎಲ್ಲಿಂದ, ಕಾರಣ ಏನು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿರುವಂತಹ ಒಂದು ಎಜುಕೇಶನ್ ಮಾಫಿಯಾ, ಅದಕ್ಕೆ ಸವಾಲಿನಂತೆ ಈಗ ಖಾನ್ ಸರ್ ಇದ್ರು. ಅಂದ್ರೆ ತುಂಬಾ ಕಡಿಮೆ ಫೀಸನ್ನ ತಗೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಿದ್ದು. ಇತರ ಏನು ಕೋಚಿಂಗ್ ಸೆಂಟರ್ಗಳಿತ್ತಲ್ಲ, ಅವರಿಗೆ ಇದು ನುಂಗಲಾರದಂತ ಒಂದು ಬೆಂಕಿ ಉಂಡೆ ಆಗಿತ್ತು. ಅಂದ್ರೆ ತಮ್ಮ ದಂಧೆಗೆ ಇದು ಏಟ್ ಕೊಡ್ತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿತ್ತು. ಇಲ್ಲಿ ಕೋಚಿಂಗ್ ಸೆಂಟರ್ದೇ ದೊಡ್ಡ ಮಾಫಿಯಾ ಇದೆ, ಲಕ್ಷಾಂತರ ರೂಪಾಯಿ ಫೀಸ್ ತಗೊಂಡು ಅವರು ಟ್ಯೂಷನ್ ಮಾಡ್ತಾರೆ. ಅಂತ ಒಂದು ಟ್ಯೂಷನ್ ಅನ್ನ ಇವ್ರು ಬರೀ 2,000-3,000 ಕೊಡ್ತಾರೆ ಅಂತಂದ್ರೆ ಅವರಿಗೆ ಸಹಿಸಕ್ಕಾಗಿಲ್ಲ. ಇಂತಹ ಶಿಕ್ಷಣ ಮಾಫಿಯಾ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವಂತ ಮಾಫಿಯಾ ದಂಧೆ. ಖಾನ್ ಸರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇದಾದ ಮೇಲೆ ತಮ್ಮದೇ ದುಡ್ಡಿನಿಂದ ಒಂದು ಬಡವರಿಗೆ ಉಚಿತವಾದಂತ ಚಿಕಿತ್ಸೆ, ಲ್ಯಾಬ್ ಫೆಸಿಲಿಟಿ ಸಿಗ್ಬೇಕು ಅಂತೇಳಿ ಅತ್ಯಂತ ಸುಸಜ್ಜಿತವಾದಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕಟ್ಟಿದ್ದಾರೆ. ಅಲ್ಲಿ 7 ರೂಪಾಯಿ 8 ರೂಪಾಯಿಗೆಲ್ಲ ನಿಮ್ಗೆ ಕ್ಯಾನ್ಸರ್ ಪತ್ತೆ ಲ್ಯಾಬ್ನಲ್ಲಿ ಕೂಡ ಮಾಡ್ತಾರೆ. ಹಲವು ರೀತಿಯ ಒಂದು ಸೌಲಭ್ಯಗಳಿರುವಂತಹ ಆಸ್ಪತ್ರೆ. ಅವರ ಉದ್ದೇಶ ಏನು ಅಂದ್ರೆ, ಬಡವರಿಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ಅವರು ಚಿಕಿತ್ಸೆನ ಪಡೆಯೋದಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿ ಶ್ರೀಮಂತರಿಗೆ ಏನು ಚಿಕಿತ್ಸೆ ಸಿಗ್ತದೆ ಅದು ಬಡವರಿಗೂ ಸಿಗ್ಬೇಕು ಅಂತ ನಾನು ಈ ಆಸ್ಪತ್ರೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ಏನ್ ಮೆಡಿಕಲ್ ಮಾಫಿಯಾ ನಡೆಸ್ತಾ ಇದಾರಲ್ಲ, ಅವರಿಗೆ ಒಂದು ಇಕ್ಕಟ್ಟಿಗೆ ಸಿಕ್ಕಿಸಿದಂತ ಒಂದು ವಿಚಾರ. ಅವರ ಕಣ್ಣು ಕೂಡ ಈಗ ಖಾನ್ ಸರ್ ಮೇಲೆ ಬಿದ್ದಿದೆ. ಇದೆಲ್ಲದರ ಜೊತೆನಲ್ಲಿ ಖಾನ್ ಸರ್ ಅವರು ನಿರಂತರವಾಗಿ ಕೇಂದ್ರ ಸರ್ಕಾರದ ಆಡಳಿತದ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಮಾಡ್ತಾ ಬಂದಿದ್ದಾರೆ. ಅವರಲ್ಲಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಬಂದಿದ್ದಾರೆ. ಎಲ್ಲವನ್ನು ಬಹಳ ಸರಳವಾಗಿ ಆದ್ರೆ ಹರಿತವಾಗಿ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಬಂದಿದ್ದಾರೆ. ಇದು ಕೂಡ ಕೇಂದ್ರ ಸರ್ಕಾರಕ್ಕೆ ನುಂಗಲಾರದ ಒಂದು ಬಿಸಿ ತುಪ್ಪ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಹೀಗಿದ್ದಂತಹ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಟಿವಿ ಚಾನೆಲ್ನಲ್ಲಿ ಆಂಕರ್ ಅಂಜನಾ ಕಶ್ಯಪ್ ಅವರು ಸುಮ್ಮನೆ ಯೂಟ್ಯೂಬರ್ಸ್ ಮೇಲೆ ಮಾತಾಡ್ತಾರೆ, ಟ್ರಿಗರ್ ಮಾಡ್ತಾರೆ. ಅದಲ್ಲದೆ ಈಗ ಖಾನ್ ಸರ್ ಮೇಲೆ ಕೂಡ ಅವರು ಒಂದು ಡಿಫಮೇಷನ್ ಕೇಸನ್ನ ದಾಖಲಿಸಿದ್ದಾರೆ. ಅಂದ್ರೆ ಮಾನನಷ್ಟ ಮೊಕದ್ದಮೆನ ದಾಖಲಿಸಿದ್ದಾರೆ 2 ಕೋಟಿ ರೂಪಾಯಿಗಳಿಗೆ. ಏನ್ ವಿಷಯ ಅಂತಂದ್ರೆ, ಇವರು ಅಂಜನಾ ಕಶ್ಯಪ್ ಅವರು ನೀಡಿದಂತ ಹೇಳಿಕೆಗೆ ಉತ್ತರವಾಗಿ ಖಾನ್ ಸರ್ ಅವರು ಅವರ ಅಂಜನಾ ಕಶ್ಯಪ್ ಅವ್ರ ಮಗು ಓದ್ತಿತ್ತಲ್ಲ ಸ್ಕೂಲು, ಆ ಸ್ಕೂಲ್ನ ಹೆಸರನ್ನ ಹೇಳಿ ಅಲ್ಲಿ ಯಾವ ತರ ಶಿಕ್ಷಣ ಮತ್ತೆ ಯಾವ ತರದ ಫೀಸ್ ಅನ್ನ
ಇವ್ರು ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಮಾತಾಡ್ತಾರೆ. ಅದನ್ನ ಇಟ್ಕೊಂಡು ಈಗ ಅಂಜನಾ ಕಶ್ಯಪ್ ಅವರು ಖಾನ್ ಸರ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಇದು ನನ್ನ ಮಗುವಿನ ಸುರಕ್ಷತೆಯ ದೃಷ್ಟಿನಿಂದ ತುಂಬಾ ಅಪಾಯಕಾರಿಯಾದ್ದು. ಇವರು ನನ್ನ ಮಗು ಓದ್ತಿರುವಂತ ಶಾಲೆಯ ಹೆಸರನ್ನ ಸಾರ್ವಜನಿಕವಾಗಿ ಹೇಳಿದ್ದಾರೆ, ಮತ್ತೆ ನನಗೆ ಅವಮಾನ ಮಾಡಿದ್ದಾರೆ ಅಂತ ಅವ್ರಿಗೆ ಕೇಸ್ ಹಾಕಿದ್ದಾರೆ. ಅಂದ್ರೆ ಇದೆಲ್ಲವೂ ಒಂದಾದ ಮೇಲೆ ಒಂದರಂತೆ ಹೇಗೆ ಒಂದು ಬಲೆಯನ್ನ ಹೆಣೆದು ಖಾನ್ ಸರ್ ಅವರನ್ನ ಬಂಧಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಆ ಗೂಂಡಗಳು ಬಂದು ದಾಳಿ ಮಾಡ್ತಾರಲ್ಲ, ಅದು ಕೂಡ ಇದೇ ಸಂದರ್ಭದಲ್ಲಿ ಅವ್ರು ಯಾರು ಅಂತಂದ್ರೆ, ಈಗ ಖಾನ್ ಸರ್ ಹೇಳೋ ಪ್ರಕಾರ ಅವರ ರೈವಲ್ರಿ ಅಂದ್ರೆ ಅವರ ಶತ್ರು, ಇದೇ ಕೋಚಿಂಗ್ ಸೆಂಟರ್, ಇದೇ ರೀತಿ ಕೋಚಿಂಗ್ ಸೆಂಟರ್ ನಡೆಸ್ತಿರುವಂತವ್ರು, ಅದೇ ಏರಿಯಾದಲ್ಲಿ ಇರುವಂತವ್ರು. ಮೊದಲು ಕೂಡ ಈ ಇವರ ಇನ್ಸ್ಟಿಟ್ಯೂಟ್ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ರು, ಆಗ ಕೂಡ ದೂರು ದಾಖಲಾಗಿತ್ತು. ಮತ್ತೆ ಆ ವ್ಯಕ್ತಿ ಯಾರು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ ಅವರು ಮೊದಲು ಖಾನ್ ಸರ್ ಜೊತೆನೆ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತವ್ರು, ಅವ್ರ ಜೊತೆನಲ್ಲೇ ಮಾಡ್ತಿದ್ದಂತವ್ರು. ಈಗ ಅವರು ಪ್ರತ್ಯೇಕವಾಗಿ ತಮ್ಮದೇ ಆದಂತ ಒಂದು ಇನ್ಸ್ಟಿಟ್ಯೂಟ್ ಅನ್ನ ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ಇವರು ಇಷ್ಟು ಕಡಿಮೆ ದುಡ್ಡಿಗೆ ಮಕ್ಕಳಿಗೆ ಪಾಠ ಮಾಡ್ತಿರೋದ್ರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅವರ ದಂಧೆಗೆ ಏಟ್ ಬಿದ್ದಿದೆ. ಹಾಗಾಗಿ ಇವರ ಮೇಲೆ ಅವರು ಮೊದಲಿನಿಂದ ಕೂಡ ಉರ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಸೇರ್ಕೊಂಡು ಈಗ ಖಾನ್ ಸರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸರ್ಕಾರಕ್ಕೂ ಅದು ಬೇಕಾಗಿತ್ತು. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಈ ಸಮಯದಲ್ಲೇ ಯಾಕಿದಾಯ್ತು ಅನ್ನೋದಕ್ಕೆ ನೀವು ವಿಚಾರ ಮಾಡಿ. ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿ ವಿಚಾರ ದೇಶದಾದ್ಯಂತ ದೊಡ್ಡ ಪ್ರಚಾರವನ್ನ ಪಡ್ಕೊಳ್ತು. ಆಗ ಇದು ದೊಡ್ಡ ಆಂದೋಲನವಾಗಿ ಜೆನ್ಸಿ ಹೋರಾಟ ಇಳಿತಾರೆ. ಸೊ ಒಂದು ರಾಜಕೀಯ ಪಕ್ಷವಾಗಿ ಇದು ರೂಪ ಪಡ್ಕೊಳ್ಬಹುದು ಅನ್ನೋಂಥ ಮಾತುಗಳು ಬಂದಾಗ ಅದನ್ನು ಸಂಸ್ಥಾಪಕ ಎಂದ ಅಭಿಜಿತ್ ದಿಪ್ಕೆ ಮತ್ತು ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಯಾರು ಲೀಡರ್ಶಿಪ್ ತಗೊಳ್ಬಹುದು ಅನ್ನುವಾಗ ಖಾನ್ ಸರ್ ಅವರ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಆಗಿರುತ್ತೆ, ಅವರ ಹೆಸರು ಕೂಡ ಓಡಾಡಿರುತ್ತೆ. ಹಾಗಾಗಿ ಇವರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅನ್ನೋದು ಒಂದು ವಿಚಾರ. ಮತ್ತೆ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಇತ್ತೀಚೆಗೆ ಶನಿವಾರ ಹಮ್ಮಿಕೊಂಡಿದ್ದಂತ ಪ್ರತಿಭಟನೆಗೆ ಖಾನ್ ಸರ್ ಅವರು ಬೆಂಬಲವನ್ನ ಸೂಚಿಸಿ ಅಲ್ಲಿಗೆ ಹೋದ್ರೆ ಅವರ ವಿದ್ಯಾರ್ಥಿಗಳ ಬಲ ಕೂಡ ಇವ್ರಿಗೆ ಸಿಗುತ್ತೆ ಅನ್ನೋ ಕಾರಣ ಇರಬಹುದಾ? ಯಾಕೆ ಅಂದ್ರೆ ಆ ಪ್ರತಿಭಟನೆ ಹಮ್ಮಿಕೊಂಡಿದ್ದಂತ ಸಂದರ್ಭದಲ್ಲೇನೆ ಇಲ್ಲಿ ಖಾನ್ ಸರ್ ಅವರ ಮೇಲೆ ದೂರುಗಳು ದಾಖಲಾಗುತ್ತೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರಿಗೆ ಪರವಾಗಿ ನಿಂತು ಪ್ರತಿಭಟನೆಯಲ್ಲಿ ಇನ್ನೊಂದು ಕಡೆ ಬಿಹಾರದಲ್ಲಿ ನಿರತರಾಗಿರ್ತಾರೆ. ಇದುವರೆಗೆ ಖಾನ್ ಸರ್ ಅವರನ್ನ ತಮ್ಮ ಟಿವಿ ವಾಹಿನಿಗೆ ಕರೆದು ಅವರನ್ನ ಸಂದರ್ಶನ ಮಾಡಿ ಹೊಗಳಿ ಖಾನ್ ಸರ್ ಅಂತೇಳಿ ಮಾತಾಡಿಸಿದಂತ ಮಾಧ್ಯಮದವರು ಈಗ ಫೈಸಲ್ ಖಾನ್ ಅಂತೇಳಿ ಅವರನ್ನು ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಫೈಸಲ್ ಖಾನ್ ಓಡ್ ಹೋದ, ಫೈಸಲ್ ಖಾನ್ ನಾಪತ್ತೆ, ಈ ರೀತಿಯ ಹೆಡ್ಲೈನ್ ಗಳನ್ನ ಕೊಟ್ಟು ಅವರನ್ನ ಪೊಲೀಸರು ಬಂಧಿಸಿದ್ರು ಅಂತ ಹೇಳಿ ಸುಳ್ಳು ಸುದ್ದಿಗಳನ್ನೆಲ್ಲ ಹಬ್ಬಿಸ್ತಾ ಇದ್ದಾರೆ. ಅಂದ್ರೆ ಈಗ ಗೋಧಿ ಮೀಡಿಯಾದ ಬಣ್ಣ ಬಯಲಾಗಿದೆ. ಇನ್ನೊಂದು ಕಡೆ ಮಕ್ಕಳು ಕೂಡ ಇದ್ರ ಬಗ್ಗೆ ತೀವ್ರವಾದಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಚಾರನ ನಾವು ಇಲ್ಲಿ ಗಮನಿಸಲೇಬೇಕು. ಅದೇನು ಅಂತಂದ್ರೆ, ಒಂದ್ ಕಡೆ ಮೆಡಿಕಲ್ ಮಾಫಿಯಾ, ಇನ್ನೊಂದ್ ಕಡೆ ಎಜುಕೇಶನ್ ಮಾಫಿಯಾ, ಅದ್ರ ಜೊತೆನಲ್ಲಿ ತನ್ನ ವಿರುದ್ಧ ಮಾತನಾಡೋರು, ತಮ್ಮ ಆಡಳಿತವನ್ನ ಪ್ರಶ್ನೆ ಮಾಡುವಂತವ್ರು, ತಮ್ಮ ಅನೀತಿಗಳ ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವಂತವ್ರನ್ನ ಕಂಡ್ರೆ ಸರ್ಕಾರಕ್ಕಾಗಲ್ಲ ಅನ್ನೋದು ಗೊತ್ತಿದೆ. ಇದೆಲ್ಲದರ ಮಧ್ಯದಲ್ಲಿ ಮಕ್ಕಳಿಗೆ, ಅದ್ರ ಬಡ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದಿಂದ ಬಂದಂತ ಮಕ್ಕಳಿಗೆ ಶಿಕ್ಷಣ ಸಿಗೋದನ್ನ ಸಹಿಸದೇ ಇರುವಂತ ಒಂದು ವರ್ಗ ಇದೆಯಲ್ಲ, ಮೇಲ್ವರ್ಗ, ಅವರು ಕೂಡ ಈಗ ಖಾನ್ ಸರ್ ವಿರುದ್ಧ ಉರಿ ಕಾಯ್ತಾ ಇದ್ದಾರೆ. ಅಂದ್ರೆ ಮೊದಲಿನಿಂದ ಕೂಡ ಶೂದ್ರರಿಗೆ, ಬಡವರಿಗೆ ಶಿಕ್ಷಣ ಸಿಗಬಾರ್ದು ಅಂತ ಮಾಡ್ಕೊಂಡು ಬಂದಿದ್ದನ್ನ ನೀವು ಗಮನಿಸಿದ್ದೀರಾ, ಗೊತ್ತಿದೆ ನಿಮ್ಗೆ. ಹಾಗಾಗಿನೇ ಖಾನ್ ಸರ್ ಕಂಡ್ರೆ ಇವ್ರಿಗೆ ಆಗ್ತಾ ಇಲ್ಲ. ಅಂದ್ರೆ ಬಡವರಾಗೇ ಇರ್ಬೇಕು, ಶೂದ್ರರು ಯಾವುದೇ ಕಾರಣಕ್ಕೂ ಮೇಲ್ ಬರಬಾರ್ದು, ಅವರು ಉದ್ಧಾರ ಆಗಬಾರ್ದು, ಎಲ್ಲ ಸೌಲಭ್ಯಗಳು ಮತ್ತೆ ಎಲ್ಲ ಅವಕಾಶಗಳು, ಉನ್ನತ ಸ್ಥಾನಗಳು ನಮಗೆ ಮಾತ್ರ ಸಿಗ್ಬೇಕು ಅನ್ನೋಂಥ ಒಂದು ವರ್ಗ ಇದೆಯಲ್ಲ, ಇದು ಅವರ ಸಂಚು ಅಂತನೂ ಕೂಡ ನಾವು ಹೇಳ್ಬೇಕಾಗತ್ತೆ. ಅವರೆಲ್ಲರೂ ಕೂಡ ಈಗ ಸರ್ಕಾರದ ಜೊತೆ ಕೈ ಜೋಡಿಸಿರೋದು ನಿಮಗೆ ಗೊತ್ತೇ ಇದೆ, ಮತ್ತು ಸರ್ಕಾರ ಕೂಡ ಅವರನ್ನ ಪ್ರೋತ್ಸಾಹಿಸ್ತಿರೋದು ಕೂಡ ನಿಮಗೆ ಗೊತ್ತಿದೆ. ಹೀಗಿರುವಾಗ ಖಾನ್ ಸರ್ ಅವರ ಕಣ್ಣಿಗೆ ಹೇಗೆ ಒಳ್ಳೆಯವರಾಗಕ್ಕೆ ಸಾಧ್ಯ ಹೇಳಿ? ಹೀಗೆ ಇಡೀ ಒಂದು ನಮ್ಮ ದೇಶದಲ್ಲಿ ಒಂದು ವ್ಯವಸ್ಥೆ ಅನ್ನೋದು ಹೇಗೆ ಹೋರಾಟಗಾರರನ್ನ, ಸತ್ಯ ಹೇಳುವವರನ್ನ ಹತ್ತಿಕ್ಕೋ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾನೆ ಬಂದಿದ್ದೀರಾ. ಅದಕ್ಕೆ ಉದಾಹರಣೆಯಾಗಿ ಸೋನಮ್ ವಾಂಗ್ಚುಕ್ ಅವರು ಇದ್ದಾರೆ. ಅದೇ ರೀತಿ ಈಗ ಖಾನ್ ಸರ್ ಅವರನ್ನು ಕೂಡ ಬಂಧಿಸಿ ಅವರನ್ನ ಒಳಗೆ ಹಾಕೋ ಯೋಚನೆ ಇರಬಹುದಾ ಅನ್ನೋಂಥ ಅನುಮಾನ ಅವರ ವಿದ್ಯಾರ್ಥಿಗಳನ್ನ ಕಾಡ್ತಾ ಇದೆ. ಆದರೆ ವಿದ್ಯಾರ್ಥಿಗಳು ಗಟ್ಟಿಯಾಗಿ ಖಾನ್ ಸರ್ ಅವರಿಗೆ ಬೆನ್ನಿಗೆ ನಿಂತಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕು. ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.